ವಸಂತ ಕೆ ನಮ್ಮ ನೀಲಗಾರರ ಪದಗಳು ಎಷ್ಟೋ ರಾತ್ರಿಗಳು ಹಾಡಬಹುದು, ಅಷ್ಟೊಂದು ಹಾಡುಗಳನ್ನ ಕೊಳ್ತಾ ಇದ್ದೇನೆ. 5 ನಿಮಿಷ, ಯಾಕಂದ್ರೆ ರಾತ್ರಿ ಇಡೀ ಹಾಡುವಂತ ಗೀತೆ, ಒಂದು 5 ಸಾಲುಗಳನ್ನ ಹಾಡಲಿದ್ದಾರೆ. ಜನಪದ ಜಾನಪದ ಹಳೆಯ ಬೇರು ಹೊಸ ಚಂದ. ಜನಪದದಲ್ಲಿ अजमेर से मैसूर आए हैं जी, एनएल ग्रुप के जाकिर के लिए आपकी दुआएं लेके आए हैं, क्या बताना चाहेंगे? जी अस्सलाम वालेकुम। पहले तो गरीब नवाज के दरबार से आप तमाम लोगों को दुआएं देना चाहते हैं और जितने भी देखने वाले हैं उनको दुआएं देना चाहते हैं। इंशाल्लाह गरीब नवाज के दरबार में तमाम लोगों के लिए दुआ करेंगे। जितने भी लोग यहाँ पे अवार्डीज आज जिनको अवार्ड मिला है उनके लिए दुआ करते हैं कि वो आगे और कामयाबी पाएँ इंशाल्लाह पंजतन पाक के सदक़े में, गरीब नवाज के सदक़े में। और जाकिर भाई का एक ग्रुप जो है एनएल ग्रुप, इसको भी बहुत कामयाबी मिले माशाल्लाह। बहुत अच्छा प्रोग्राम किया है और बहुत बड़ा प्रोग्राम किया है और एक यूनिटी के लिए बहुत अच्छा काम कर रहे हैं जाकिर भाई, जिसमें कि सब धर्मों के लोगों को लेके उन्होंने काम किया माशाल्लाह। और मैं उनको मुबारकबाद देना चाहता हूँ कि ऐसे प्रोग्राम वो करते रहें और इंशाल्लाह मैं उनको अजमेर शरीफ दरगाह आने की भी इनवाइट करना चाहता हूँ कि वो अजमेर शरीफ दरगाह आएँ और ज़ियारत के लिए बिल्कुल मुझे मौका दें। ನನ್ನ ಹೆಸರು ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅಂತೇಳಿ, ಶಿವಮೊಗ್ಗದಿಂದ. ನೀವು ಅವಾರ್ಡ್ ಏನು ಸೆಲೆಕ್ಟ್ ಮಾಡಿದ್ದೀರಾ, ಸಾವಯವ ಕೃಷಿ ಅಭಿಯಾನದಡಿ ಸೆಲೆಕ್ಟ್ ಆಗಿದೆ. ಈ ಅವಾರ್ಡ್ ಕೊಟ್ಟಿದ್ದು ತುಂಬ ಖುಷಿ ಇದೆ ಸರ್. ಇನ್ನೂ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ನಾವು ಸಹಜವಾಗಿ ಎಲ್ಲ ರೈತರಿಗೆ, ಅಡಿಕೆ ಕೃಷಿ ಮಾಡೋರಿಗೆ ಈಗೆಲ್ಲ ಸಹ ಏನಾಗಿದೆ ಸರ್ ಅಂದರೆ, ಅಡಿಕೆ ಕೃಷಿ ನಮ್ಮ ಕೆಮಿಕಲ್ ಫಾರ್ಮಿಂಗಿಂದ ಮಣ್ಣಿನ ಗುಣಧರ್ಮಗಳನ್ನು ಹಾಳು ಮಾಡಿಕೊಂಡು 40-45 ಕ್ವಿಂಟಲ್ ಹಸಿ ಅಡಿಕೆ ಬೆಳೆದ ಅಂದರೆ ಭಾಳ ದೊಡ್ಡ ರೈತರಾಗ್ತಾ ಇದೆ. ಸೊ ನಾವು ಆ ಮಿಸ್ಕಾನ್ಸೆಪ್ಷನ್ನ ಕ್ಯಾನ್ಸಲ್ ಮಾಡಿ ಸಾವಯವ ಕೃಷಿಯ ಮೂಲಕ ಒಂದು ಎಕರೆಗೆ ಕನಿಷ್ಠ ಅಂದ್ರೆ 100-120 ಕ್ವಿಂಟಲ್ ಹಸಿ ಅಡಿಕೆ ಬೆಳೆಯೋ ಥರ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಕಸ್ಟಮರು 100-120-140 ಕ್ವಿಂಟಲ್ ತನಕ ಹೋಗ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಒಂದು 20 kg ಪ್ರಯತ್ನ ಪಡ್ತೀವಿ. ಒಂದು ಮರಕ್ಕೆ 20 kg ಇಂಟು 550 ಗಿಡ ಒಂದು ಎಕರೆ ಹಾಕಿರ್ತಾರೆ. ಅಲ್ಲಿ 20 kg ಇಂಟು 550 ಗಿಡ 100 ಕ್ವಿಂಟಲ್ ಆಯಿತು. ಒಂದ್ಸಲಿ ಮರ ಒಂದು 20 kg ಕೂಡ ತಗೊಳ್ಳಿಕ್ಕೆ ರೆಡಿ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ನಾವು 20 kg ಒಂದೊಂದು ಗೊನೆ ಬರಬೇಕಂದ್ರೆ ಒಂದು ಮರಕ್ಕೆ 20 kg 4 ಗೊನೆ ಹಿಡಿಯೋ ಥರ ಪ್ರಯತ್ನ ಪಟ್ಟು ಒಂದು ದೊಡ್ಡ ಲೆವೆಲಲ್ಲಿ 4 ಸ್ಟೇಟ್ಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕೃಷಿಯಲ್ಲಿ, ಅಡಿಕೆ ಕೃಷಿಯಲ್ಲಂತೂ ತುಂಬ ಒಳ್ಳೆಯ ಅಭಿವೃದ್ಧಿ ಇದೆ. ಆ ಅಭಿಯಾನದಡಿ ನಮ್ಮನ್ನು ಸೆಲೆಕ್ಟ್ ಮಾಡಿ ಈ ಸನ್ಮಾನ ಮಾಡಿರೋದಕ್ಕೆ ನಿಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಸರ್. ಡಾಕ್ಟರ್ ಎಸ್ ಎಂ ಬಡ್ಕರ್ ಅಂತ ಹೇಳಿ, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು. ನಾನು ಹೆಚ್ಚು ಕಡಿಮೆ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ 22-23 ವರ್ಷ ಸರ್ವಿಸ್ ಆಲ್ರೆಡಿ ರೈತರ ಜೊತೆಗೆ. ಅಂದರೆ ಜೈವಿಕ ಕೃಷಿ ಪರಿವಾರದಲ್ಲಿ ಏನೇನು ಮಾಡಬೇಕು, ರಾಸಾಯನಿಕ ರಹಿತವಾಗಿ ಏನೇನು ಮಾಡಬೇಕು, ಅದು ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಡಿಂಗ್ ಇರ್ಬೋದು, ಅಥವಾ ಗೊಬ್ಬರಗಳ ರೂಪದಲ್ಲಿ ಕೊಡೋಂಥದ್ದು ಇರ್ಬೋದು, ರಾಸಾಯನಿಕ ಮುಕ್ತವಾಗಿ ಮಾಡೋಕ್ಕೆ ಏನು ಬೇಕೋ ಅದೆಲ್ಲ ರೈತರಿಗೆ ಗಾಡಿ ಕೊಟ್ಟು ಆಲ್ರೆಡಿ ಅವರ ಆರ್ಥಿಕ ಪರಿಸ್ಥಿತಿಗಳನ್ನು ವರ್ಷಕ್ಕೆ 2-3 ಪಟ್ಟು ಅಥವಾ 3 ವರ್ಷದಲ್ಲಿ ನಾವು ಡಬಲ್ ಮಾಡ್ತಕ್ಕಂಥ ಒಂದು ಆದಾಯಕ್ಕೆ ಭರವಸೆ ಕೊಟ್ಟು ಗ್ಯಾರಂಟಿ ಕೊಟ್ಟು ನಾವು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಈ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ನಾನು ಒಂದು 20 ವರ್ಷ ಸರ್ವಿಸ್ ಮಾಡಿದ್ದೇನೆ. ಭಾಳ ಖುಷಿ ಆಯಿತು. ಈ ಒಂದು ನಮ್ಮ ಒಂದು ಪ್ರಯತ್ನನ ಗುರುತಿಸಿ NLPನವರು ಏನು ಸನ್ಮಾನ ಮಾಡಿದರು, ಇದು ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡ್ತು. ಜೊತೆಗೆ ಇದಕ್ಕೆಲ್ಲ ಈ ಸಾಧನೆ ಕಾರಣ ಆದಂಥ ನಮ್ಮ ಗ್ರೂಪು ಜೊತೆ ನಮ್ಮ ರೈತರು ಸಾವಯವ ಕೃಷಿನ ಮಾಡಬೇಕು ಅಂತ ಆಸಕ್ತಿ ಇಟ್ಕೊಂಡು ಬಂದಂಥ ನಮ್ಮೆಲ್ಲ ರೈತರು ಈ ಶ್ರಮ ಇದ್ರ ಹಿಂದ್ಗಡೆ ಇದೆ. ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ನನಗೆ ಈ ಒಂದು ಅವಕಾಶ ಕೊಟ್ಟಂತ ಈ ಸಂಸ್ಥೆಗೆ ಒಂದು ಏನು ಕೃತಜ್ಞತೆ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ ಹೇಳ್ಬಿಟ್ಟು, ಮುಖ್ಯ ಪ್ರಾಣ ಎಂಟರ್ಪ್ರೈಸಸ್ ಆರ್ಗ್ಯಾನಿಕ್ ಪ್ರೊವೈಡರ್ ಆ್ಯಂಡ್ ಗೈಡರ್. ಇವತ್ತಿನ ಆಧುನಿಕ ಯುಗದಲ್ಲಿ ಏನಾಗಿದೆ ಅಂತಂದರೆ, ಎಲ್ಲರೂ ರಾಸಾಯನಿಕ ಬಳಸಿ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ. ನೆಲ, ಜಲ ಮತ್ತು ಗಾಳಿ ಎಲ್ಲ ಕಲುಷಿತಗೊಂಡಿದೆ. ಆದ್ದರಿಂದ ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಮಾತೃಭೂಮಿ ರಕ್ಷಿಸಿ ಅಂತ ಹೇಳ್ಬಿಟ್ಟು, ಅಂದರೆ ಸೇವ್ ದಿ ಮದರ್ ಅರ್ತ್. ನಮ್ಮ ಹಿಂದಿನ ರೀತಿಯಲ್ಲಿ ಏನು ಬೇಸಾಯ ಮಾಡ್ತಾಯಿದ್ರು ಎಲ್ಲರೂ, ಅದರಿಂದ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಏನು ತಿಂದು ಆರೋಗ್ಯವಂತರಾಗಿರ್ತಿದ್ರು, ಆ ರೀತಿ ಒನ್ಸ್ ಅಗೇನ್ ಮತ್ತೆ ಹೊಸ ಜನ್ರೇಷನ್ ಆ ಯುಗಕ್ಕೆ ಹೋಗಲಿ ಅಂತೇಳಿ ನಮ್ಮ ಪ್ರಯತ್ನ ಇದೆ. ಈ ಪ್ರಯತ್ನ ಮನಗಂಡು ತಾವೆಲ್ಲ ಇಲ್ಲಿ ಕರೆದ್ಬಿಟ್ಟು ನಮಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೀರಿ. ಅದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೆಮಿಕಲ್ ಮುಕ್ತ ಆಗಿಬಿಟ್ಟು ಸಾವಯವ ಇದರಲ್ಲಿ ಬೆಳಿದೆ ಅಂತ ಹೇಳ್ತೀವಿ. ರಳಿ ಸರ್, ಇವತ್ತು ನಿಮಗೆ ಸನ್ಮಾನ ಮಾಡಿದ್ದಾರೆ, NLP ಕಡೆಯಿಂದ ನಿಮ್ಮ ಕಡೆಯಿಂದ ಏನು ಹೇಳಬೇಕು? ನಮಸ್ಕಾರ. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನಿ. ಇವತ್ತು NL ಗ್ರೂಪ್ ಅವರು ಬಹಳ ವಿಶೇಷವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ, ವಿಶ್ವಾದ್ಯಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮಂತ ಸಣ್ಣ ಹೋರಾಟಗಾರರನ್ನ ಗುರುತಿಸಿ
ಫ್ರೈಡ್ ಆಫ್ ಕರ್ನಾಟಕ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಪ್ರಶಸ್ತಿಯಲ್ಲಿ ವಿಶೇಷ ಇದೆ. ಈ ಪ್ರಶಸ್ತಿಯಲ್ಲಿ ಸ್ಕ್ಯಾನ್ ಮಾಡಿದ್ರೆ ನನ್ನ ಇತಿಹಾಸ ಏನು, ನಂದು ಇತಿಹಾಸ, ನಂದು ಏನು ಸೇವೆಗಳು ಮಾಡಿದ್ದೀನಿ ಅದನ್ನೆಲ್ಲ ನೋಡ್ಬೋದು. ಆ ತರ ಒಂದು ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸದಾ ಋಣಿಯಾಗಿರ್ತೀನಿ, ಕೃತಜ್ಞತೆಗಳು ತಿಳಿಸ್ತೀನಿ. ಯಾಕೆಂದ್ರೆ ಈ ಒಂದು ಸಮಾಜದಲ್ಲಿ ಎಲ್ಲರನ್ನೂ ಗುರ್ಸೋದು ಕಷ್ಟ. ಅಂಥದ್ರಲ್ಲೂ ನಮ್ಮಂತ ಒಂದು ಹೋರಾಟಗಾರರನ್ನ, ಸಮಾಜ ಸೇವೆ ಮಾಡೋಂಥವ್ರನ್ನ ಪ್ರೀತಿಪೂರ್ವಕವಾಗಿ ಇಷ್ಟೊಂದು ಚೆನ್ನಾಗಿ ನಮ್ಮನ್ನೆಲ್ಲ ಗುರುತಿಸಿ ಒಂದು ಗೌರವ ಸಲ್ಲಿಸ್ತಾರಲ್ಲ, ಅವ್ರಿಗೆ ನಾವು ಸದಾ ಋಣಿಯಾಗಿರ್ತೀವಿ. ಜೊತೆಗೆ NAL ಗ್ರೂಪ್ ಜಾಕೀರ್ ಸರ್ ಮತ್ತೆ ಅವರ ಟೀಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವ್ರ ಜೊತೆಗೆ ನಾವು ಸದಾ ಒಂದು ಕುಟುಂಬದವರಾಗಿರ್ತೀವಿ. ಅವರು ಇದಕ್ಕೂ ಮುಂಚೆ ಇನ್ನೊಂದು ವಿಶೇಷ ಏನಂದ್ರೆ, ಒಬ್ಬ ಒಂದು ವ್ಯಕ್ತಿ ಒಂದು ರಾಜ್ಯದಲ್ಲೇ ತಾನಿರ್ತಕ್ಕಂಥ ರಾಜ್ಯದಲ್ಲಾಗ್ಲಿ ಜಿಲ್ಲೆಯಲ್ಲಾಗ್ಲಿ ಯಾವ ಒಂದು ದೊಡ್ಡ ವ್ಯಕ್ತಿನ ಭೇಟಿಯಾಗೋದು ಕಷ್ಟ ಇದೆ. ಆದ್ರೆ ಇವರು ಇಡೀ ವಿಶ್ವದಲ್ಲಿ ಹೊರ ದೇಶಗಳಲ್ಲಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಪ್ರೆಸಿಡೆಂಟ್ಗಳನ್ನ ಮತ್ತೆ ಗವರ್ನರ್ಗಳನ್ನ ಮತ್ತೆ ಪ್ರಧಾನಿಗಳನ್ನ ಭೇಟಿಯಾಗಿ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಬರಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರಲ್ಲ, ನಿಜವಾಗ್ಲೂ ಸಾಹಸ ಅಂತ ಹೇಳ್ಬೋದು. ಆ ಒಂದು ದೊಡ್ಡ ಸಾಹಸದಲ್ಲಿ ನನ್ನ ಜಾಕೀರ್ ಸರ್ ಮತ್ತೆ ಪೂಜಾ ಸಿಸ್ಟರ್ ಅವರು ಬಹಳ ಅತ್ಯುತ್ತಮವಾಗಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರಿಂದ ಇವತ್ತು ನನಗೆ ಮೈಸೂರು ಒಂದು ಸಾಮ್ರಾಜ್ಯದಲ್ಲಿ ಕರ್ನಾಟಕದ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಮೈಸೂರು ರಾಜ್ಯ ಅಂತ ಇದ್ದಿದ್ದು ಇವಾಗ ಕರ್ನಾಟಕ ಆಗಿದೆ. ಆ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಸಮಿತಿ ಹಾಗೂ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಅಂತ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಸುಮಾರು ಜನ ತಾವು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದೀರಾ, ಏನ್ ಹೇಳಿ ಬಯಸ್ತೀರಾ? ಎಲ್ಲರಿಗೆ ಏನ್ ವಿಶೇಷ? ಎಲ್ರಿಗೂ ನಮಸ್ಕಾರ. ನಾನು ಪೂಜಾ, NAL ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇವತ್ತು NALಗೆ 8 ವರ್ಷ ತುಂಬಿದೆ. ಸೊ 8 ವರ್ಷದಲ್ಲಿ ಇದು 25ನೇ ಕಾರ್ಯಕ್ರಮ NAL ಗ್ರೂಪ್ಸ್ ಇಂದ ಒಂದು ಎಂಟರ್ಟೈನ್ಮೆಂಟ್ಸ್ ಇಂದ ನಾವು ಅನ್ಕೊಂಡಿದ್ದು. ಸೊ ಇದು 25ನೇ ಸಿಲ್ವರ್ ಜೂಬ್ಲಿ ಆಗಿರೋದ್ರಿಂದ ಬಹಳಷ್ಟು ನಮ್ಮ ಹಳೆ ಕಸ್ಟಮರ್ಸ್ಗೆ ನಾವು ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇವತ್ತು ನೋಡಿದ್ರೆ ನಮ್ಮ ಈ ಸಮಾರಂಭಕ್ಕೆ 80% ನಾವು ಇಲ್ಲಿ ತನಕ ನಾವು ಗುರುತಿಸಿರೋ ಅಂತ ಹಳೆ ನಮ್ಮ ಕ್ಲೈಂಟ್ಸ್ ಇರ್ಬೋದು, ಸಾಧಕರು ಇರ್ಬೋದು, ಮತ್ತೆ ಇವತ್ತು ಸೆಲೆಬ್ರಿಟೀಸ್ ನೋಡಿದ್ರಿ. ಇದಕ್ಕಿಂತ ಮುಂಚೆ ಗರಡಾರಾಮ್ ಕೂಡ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ರು, ಪ್ರೇಮಾ ಮ್ಯಾಮ್ ಇದ್ರು. ನೀವು ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ಎಲ್ಲಾರು ಒಂದು ಮಾತಿಗೆ ಒಂದು NAL ಮೇಲೆ, ಸಂಸ್ಥೆ ಮೇಲೆ ಇರೋ ಗೌರವಕ್ಕೆ ಇವತ್ತು ಪ್ರತಿಯೊಬ್ರು ಅವ್ರ ಬ್ಯುಸಿ ಶೆಡ್ಯೂಲ್ ನಲ್ಲಿ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೇನೆ. ಮತ್ತೆ ಹಾಗೆ ಎಲ್ಲ ಅವಾರ್ಡೀಸ್ಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಹಾಗೆ ನಿಮ್ ಪ್ರೀತಿ ವಿಶ್ವಾಸ NAL ಸಂಸ್ಥೆ ಮೇಲೆ ಇರಬೇಕು. ಸೊ NAL ಎಂಟರ್ಟೈನ್ಮೆಂಟ್ಸ್ ನ ಎಲ್ರು ನೋಡಿದ್ರು. ಬಟ್ ಇವತ್ತು NAL ಒಂದು ಹೊಸ ಅಧ್ಯಾಯ ಅಂತ ಹೇಳಿ ಟೆಕ್ನಾಲಜಿ ನಾವ್ ಏನ್ ಲಾಂಚ್ ಮಾಡಿದ್ವಿ, ಅದಕ್ಕೆ ನೀವು ಎಲ್ರು ಇವತ್ತು ಒಂದು ವಿಟ್ನೆಸ್ ಆಗಿದ್ದೀರಾ. ಸೊ ಹೀಗೆ 8 ವರ್ಷದಲ್ಲಿ ನಮ್ಗೆಲ್ಲ ಹೇಗೆ ಹೆಲ್ಪ್, ಸಪೋರ್ಟ್, ಬ್ಲೆಸ್ಸಿಂಗ್ಸ್, ಪೂಜ್ಯರು, ಮುಖ್ಯವಾಗಿ ಶಿವಗಂಗೆ ಮಠದ ಪೂಜ್ಯರಾಗಿರ್ಬೋದು, ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾಗಿರ್ಬೋದು, ಸಿದ್ದನಕೋಳ ಮಠದ ಮಠಾಧೀಶ್ವರ ಆಗಿರ್ಬೋದು, ಪ್ರತಿಯೊಬ್ರು ಡೇ 1 ಇಂದ ನಮ್ಗೆ ಹಾರೈಸಿದ್ದಾರೆ. ಇವತ್ತು ಬಂದು ಹಾರೈಸಿದ್ದಾರೆ. ಅಷ್ಟು ದೂರದಿಂದ ಬಂದಿದ್ದಾರೆ. ಮೈಸೂರಿನಲ್ಲಿ, ಅದು ನಾವು ಬೆಂಗಳೂರಿನಲ್ಲೂ ಇಟ್ಟಿಲ್ಲ, ಮೈಸೂರಿನಲ್ಲಿ ಇಟ್ಟಿದಾಗ ಪ್ರತಿಯೊಬ್ರು ಬಂದಿದ್ದಾರೆ. ಎಲ್ರಿಗೂ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ NAL ಟೆಕ್ನಾಲಜೀಸ್ ಹೊಸ ಅಧ್ಯಾಯಕ್ಕೆ ನಿಮ್ಮೆಲ್ಲಾರ್ದು ಬ್ಲೆಸ್ಸಿಂಗ್ಸ್, ವಿಶಸ್ ಖಂಡಿತ ಅಗತ್ಯ ಇದೆ. ಸೊ 8 ವರ್ಷ ಪೂರೈಸಿರೋ ಕಂಪ್ನಿಗೆ ಆದಷ್ಟು ಬೇಗ 25 ಸಿಲ್ವರ್ ಜೂಬ್ಲಿ ಸಕ್ಸಸ್ಫುಲ್ ಆಗ್ಲಿ ಅನ್ನೋ ವಿಷಯಸ್ನ ನಾನು ನಿಮ್ಮೆಲ್ಲರನ್ನೂ ನಾನು ಕೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಾಗರ್ ಅಂತ, ಬೆಂಗಳೂರಿಂದ ಬರ್ತಾ ಇದ್ದೀನಿ. ಈ ಕರ್ನಾಟಕ ಪ್ರೈಡ್ ಅವಾರ್ಡ್ ಸಿಕ್ಕಿರೋದು ನಮ್ಮ ಸಂಸ್ಥೆಗೋಸ್ಕರ, ಸಾಗರ್ ಹೆಲ್ತ್ ಸೇವಾ ಅಂತ ಹೇಳಿ. ಇದು ಏನಂದ್ರೆ ನಾವು ಹೆಲ್ತ್ ಕೇರ್ ಸೆಕ್ಟರ್ ಅನ್ನ ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರುವಂತವರು ಹಳ್ಳಿಯಿಂದ ಬರುವಂತ ಮಕ್ಕಳಿಗೆಲ್ಲ ತರಬೇತಿಯನ್ನ ಕೊಟ್ಟು ನಾವು ಅವರಿಗೆ ಒಂದು ಪೇಷಂಟ್, ರೋಗಿಗಳ ಸೇವೆ ಹೇಗೆ ಮಾಡಬೇಕು, ಶುಶ್ರೂಷೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ತರಬೇತಿಯನ್ನ ಕೊಟ್ಟು ಅವ್ರಿಗೆ ಮನೆಯಲ್ಲಿ ಯಾವುದೇ ಕುಂದುಕೊರತೆಗಳು ಇಲ್ದಿರೋ ತರ ಅವರಿಗೆ ಒಂದು ಕೆಲಸದ ಒಂದು ಉದ್ಯೋಗವನ್ನ ಕಲ್ಪಿಸಿ ಕೊಡ್ತಾ ಇದ್ವಿ ನಮ್ಮ ಸಂಸ್ಥೆ ಮುಖಾಂತರವಾಗಿ. ಇದು ನನ್ನ 3ನೇ ಅವಾರ್ಡು ನಮ್ಮ ಸಂಸ್ಥೆಗೆ ಸಿಕ್ಕಿರೋದು. ಮೊದಲನೇದು ಬೆಸ್ಟ್ CEO ಅವಾರ್ಡ್ ಅಂತ ಸಿಕ್ಕಿದೆ, ಮತ್ತೆ ಇನ್ನೊಂದು ಹೆಲ್ತ್ ಕೇರ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಸಿಕ್ಕಿದೆ, ಮತ್ತೆ ಇವಾಗ ಇದು ಕರ್ನಾಟಕ ಪ್ರೈಡ್ ಅಂತ. ಒಂದು ಹೆಮ್ಮೆಯ ವಿಷಯ ಏನಂದ್ರೆ ನಾನು ಮೈಸೂರಿನಲ್ಲೇ ಓದಿದ್ರಿಂದ ನಾನು ಮೈಸೂರಲ್ಲೇ ಈ ಒಂದು ಅವಾರ್ಡ್ ತಗೊಳ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಸೊ ಹಾಗಾಗಿ ಇದು 3ನೇ ಅವಾರ್ಡ್ ಆಗಿರೋದ್ರಿಂದ ನಮ್ಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ. ನಾವು ಇನ್ನೂ ಹೆಚ್ಚಾದಂತ ರೀತಿಯಲ್ಲಿ ಸಮಾಜ ಸೇವೆಯನ್ನ ಒಂದು ಕಾರ್ಯವನ್ನ ಮಾಡಬೇಕು ಅಂತ ನಾವು ಆಸೆ ಪಡ್ತೀವಿ.
ಥ್ಯಾಂಕ್ ಯು. ಬಂದಿದ್ರ ಏನ್ ಹೇಳಕ್ ಬಯಸ್ತೀರಾ? ಪ್ರೈಡ್ ಆಫ್ ಕರ್ನಾಟಕ ಬಂದಿದ್ದೀನಿ, ತುಂಬಾ ಪ್ರೈಡ್ ಅನ್ನಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಮತ್ತೆ ಜಾಕೀರ್ ಅವ್ರಿಗೂ ಪೂಜಾ ಅವ್ರಿಗೂ ಒಳ್ಳೇದಾಗ್ಲಿ. ಅವ್ರ ವರ್ಲ್ಡ್ ಅಲ್ಲೇ ಬೆಸ್ಟ್ ಅವಾರ್ಡೀಸ್ ಕೊಡೋದು ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊತಾ ಇದೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇವತ್ತು ಮೈಸೂರಿಗೆ ಬಂದಿದ್ದೀವಿ ನೀವು, ವಾಟ್ಸಪ್ಗೆ ಏನ್ ಹೇಳ್ತೀರಾ? ಬಹಳ ಸಂತೋಷ ಆಗುತ್ತೆ. ಪ್ರೈಡ್ ಆಫ್ ಕರ್ನಾಟಕ ಅನ್ನುವಂಥ ಒಂದು ಪ್ರಶಸ್ತಿಯನ್ನ ಅನೇಕ ಉದ್ಯಮಿಗಳು, ಕಲಾವಿದರು, ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ರಂಗದಲ್ಲಿರುವಂಥವರೆಲ್ಲ ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಕ್ ಬಯಸ್ತೀನಿ. ಶುಭವಾಗಲಿ. ಹಾಗೆ NLP ಏನು ಗ್ರೂಪ್ ಏನಿದೆ, ನಮ್ಮ ಜಾಕಿರು ಮತ್ತು ಪೂಜಾ ಅವರು, ಇಡೀ ದೊಡ್ಡ ಪಡೆನೇ ಇದೆ. ಎಲ್ಲರಿಗೂ ಬಹಳ ಆತ್ಮೀಯ ಸ್ನೇಹಿತರು. ನನಗೆ ತುಂಬಾ ಈ ತರದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡುವಂತ ಕೆಲಸ. ಅವರಿಗೆ ಒಳ್ಳೇದಾಗ್ಲಿ, ಇನ್ನಷ್ಟು ಜನಕ್ಕೆ ಈ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ಲಿ ಅಂತ ಹೇಳ್ತಾ ಅವ್ರಿಗೂ ಶುಭಾಶಯಗಳನ್ನ ಕೋರ್ತೇನೆ. ನನ್ನ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಂ ಕೃಷ್ಣಪ್ಪ ಮರ್ಸೂರ್. ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ಸುಂದರ ಮೈಸೂರು ನಗರದಲ್ಲಿ ಫ್ರೀಡಮ್ ಅವಾರ್ಡ್, ಕರ್ನಾಟಕ ಅವಾರ್ಡು, ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಫ್ರೀಡಮ್ ಅವಾರ್ಡು ಕೊಟ್ಟಿದ್ದಕ್ಕೆ ಒಂದು ಪೂರಕವಾದ ಅವರಿಗೆ ಧನ್ಯವಾದಗಳು. ಇದೇ ಥರ ಇನ್ನು ಎಲೆ ಮರಗಳು ಕಾಯ್ತಾರ ಸುಮಾರು ಸಮಾಜ ಸೇವೆ ಗುರುತಿಸಿದಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಅವ್ರನ್ನೂ ಸಹ ಇದೇ ಥರ ಗುರುತಿಸಿ ಒಂದು ಅವಾರ್ಡ್ ಕೊಟ್ಟರೆ ಒಳ್ಳೆಯದನ್ನು ಹೇಳಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ನಾನು ಬಂದಿರೋದು ಬಳ್ಳಾರಿಯಿಂದ, ಸ್ಟೀಲ್ ಆಫ್ ಸಿಟಿಯಿಂದ ಬಂದಿದ್ದೀನಿ. ನನಗೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ನಂಬರ್ 1 ಆಗಿ ಗುರುತಿಸ್ಕೊಂಡಿದ್ದೀನಿ. ಪ್ರೈಡ್ ಆಫ್ ಕರ್ನಾಟಕ ಅವರಿಂದ ಇನ್ನೂ ಚೆನ್ನಾಗಿ ಗುರುತಿಸ್ಕೊಂಡೆ ನಾನು. ಈಗ ನನಗೆ ಭಾರಿ ಸಂತೋಷ ಇದೆ ಪ್ರೈಡ್ ಆಫ್ ಕರ್ನಾಟಕದಿಂದ ಮಾಡಿರೋದ್ರಿಂದ. ಇನ್ನ ನಾವು ಜನಕ್ಕೆ ಒಳ್ಳೆ ಉಪಯೋಗ ಅಂತ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಕೊಟ್ಟು ದೇಶ ಕ್ಲೀನ್ ಆಗಿಡೋಣ. ಗಾಂಧಿ ಹೇಳಿದ, ನಮ್ಮ ಮೋದಿ ಅವರು ಹೇಳಿದ, ಕೀಪ್ ಕ್ಲೀನ್ ದಿ ಆಲ್ ಸಿಟಿ ಕ್ಲೀನ್. ಸೊ ಫಾರ್ ದಟ್ ಕ್ಲೀನಿಂಗ್ we will give the start for that definitely. ಕ್ಯಾಟಗರಿನಲ್ಲಿ ಕೊಟ್ಟಿದ್ದಾರೆ ಸರ್. ನಮಗೆ ಬೆಸ್ಟ್ ಬಿಸ್ನೆಸ್ ಇನ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಸೊಲ್ಯೂಷನ್ಸ್ ಸರ್ ಕೊಟ್ಟಿರೋದು ನಮಗೆ. ಅದೇ ತರ ಇದೆ ಬಳ್ಳಾರಿಯಲ್ಲಿ. ವಿ ಆರ್ ಗಿವಿಂಗ್ ದಟ್ ಪ್ರೊಡಕ್ಷನ್ ಲೈಕ್ ದಟ್ ಓನ್ಲಿ, even though everybody knows in Ballari city. Raghavendra Enterprises since from 30 years sir. ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ 15 years ಆಯ್ತು. since from 30 years doing this business. ಅವಾರ್ಡ್ ಕೊಟ್ಟಿರೋದ್ರಿಂದ ಸರ್ ನನಗೆ ತುಂಬಾ ಉತ್ಸಾಹ ಕೊಟ್ಟಂಗಾಯ್ತು. ಚೆನ್ನಾಗಿ ಇನ್ನ ಚೆನ್ನಾಗಿ ಮಾಡೋಣ, ಇನ್ನ ಉತ್ಸಾಹ ಬರುತ್ತೆ. ಈ ತರ ಪ್ರೈಡ್ ಆಫ್ ಕರ್ನಾಟಕನೇ ಅಲ್ಲ, ಇನ್ನ ಯಾವ ಯಶಸ್ವಿ ಕೊಟ್ಟರು ನಾನು ಸ್ವೀಕರಿಸಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಆಸೆ ಪಟ್ಟಿದ್ದೀನಿ ಸರ್. मेरा नाम है डॉक्टर G हरकिशोर है. मैं संस्कृत PhD किया है. मैं एस्ट्रोलॉजर है, न्यूमरोलॉजिस्ट है, फेस रीडर है, फार्मिस्ट्री है. मैं कोई भी लोग एस्ट्रोलॉजर्स होता है तो पेन और पेपर और मीडिया के सिस्टम और सेल के देखकर बताता है, मगर मैं विदाउट पेपर विदाउट पेन ओनली फेस रीडिंग मैं बताऊंगा सर. मेरा को एम है, मेरा जिंदगी का लक्ष्य है पूरा इंडिया वर्ल्ड में फेस देखकर विदाउट पेन पेपर से मैं बताने के लिए मेरा को वर्ल्ड बुक ऑफ स्टार रिकॉर्ड आ गया है सर, और राइजिंग स्टार ऑफ बुक ऑफ वर्ल्ड रिकॉर्ड आया, और प्राइड ऑफ कर्नाटका अभी ले लिया. ये अवार्ड बहुत मेरा को इंस्पिरेशन होता है, प्रेरणा होता है. कोई जिंदगी में कुछ भी करना है तो पहले माता पिता को देखकर डेवलप करना है, उसके बाद कोई भी अवार्ड लेकर के बाद प्रेरणा आता है. इस प्रेरणा इस इंडिया भारत देश के लिए देने के लिए और कोई लोग इंस्पायर करने के लिए मेरा को ये ज्ञान दिया है. इसीलिए मेरा प्राइड ऑफ कर्नाटका अवार्ड आया, बहुत आनंद है. एनी हेल्प को आप क्या बोलना चाह रहे हैं? एनी हेल्प को मैं क्या बोलूँगा सर, उस फाउंडर है प्राइड ऑफ कर्नाटक, प्राइड ऑफ एनी हेल्प ग्रुप्स चेयरमैन फाउंडर वो है ना सर, जाकिर हुसैन सर. बहुत अच्छा काम किया है सर. अब देखो सर, किधर भी जाओ, किधर भी इंडिया में जाओ, कोई काम एक ही लोग ये करना है बोलता है,
मगर इधर देखो सर, कर्नाटका वाला हिंदू होता है तो मुसलमान, क्रिश्चियन होता है तो भी मुसलमान होता है तो क्या, सब लोग भारत का जन है, भारत का पुत्र है, पुत्र और पुत्री है। इसीलिए जाकिर हुसैन सर अच्छा काम किया है, बहुत अच्छा काम किया है। ये प्राइड ऑफ कर्नाटका में नहीं चलता है, पूरा इंडिया में चलता है, वर्ल्ड में भी चलता है। इसीलिए मेरा आशय है भविष्य काल में एनी हेल्प, आप देखो सर, एनी हेल्प में आप सब लोग देखा है, एनी हेल्प में एच नहीं है, एनी में एच नहीं है। क्या है, एच का टेरर होता है, एच का अच्छा नहीं होता है। इसीलिए सार भी मैं मेरा सोचना है, मेरा चिंतन है, मेरा का न्यूमरोलॉजी मालूम है। इसीलिए सार भी एनी हेल्प में एच निकाल कर एनी ELP लिखा है, इसीलिए वो डेवलप हो गया। न्यूमरोलॉजी में, एस्ट्रोलॉजी में उसका फेस रीडिंग के मैं बताऊंगा सर, ये बहुत फेमस होता है, एनी हेल्प बहुत अच्छा होता है। ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈ ಅವಾರ್ಡ್ ಕೊಟ್ಟಿರೋದಕ್ಕೆ. ನನ್ನ ಹೆಸರು ಸಂದೀಪ್ ಶೆಟ್ಟಿ ಅಂತೇಳಿ, ನಾನು ಮಂಗಳೂರಿಂದ ಬಂದಿದ್ದೀನಿ ನಾನು. ಆ್ಯಂಡ್ ನನ್ನ ಫೀಲ್ಡ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್, ಹಾಗೇನೆ ನಮ್ಮದು ಪ್ರೊಡಕ್ಷನ್ ಇದೆ, ಹಾಗೇನೆ ನಮ್ಮದು WCPL ಅಂತ ಹೇಳಿದೆ, ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್, ಅದ್ರಲ್ಲಿ ನಾನು ಚೇರ್ಮನ್ ಆಗಿದ್ದೀನಿ ನಾನು. ಸೊ ಎವ್ರಿ ಇಯರ್ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ, ಆಲ್ ಓವರ್ ಇಂಡಿಯಾದಿಂದ ಫಿಮೇಲ್ ಪ್ಲೇಯರ್ಸ್ ಬಂದ್ಬಿಟ್ಟು ಆಡ್ತಾರೆ. ಸೊ ಇದೇ ನೆಕ್ಸ್ಟ್ ಡಿಸೆಂಬರ್ 19-21ವರೆಗೂ ಮ್ಯಾಚಸ್ ಇದೆ. ಸೊ ಹಾಗಾಗಿ ಈ ಟೈಮಲ್ಲಿ ನನಗೆ ಅವಾರ್ಡ್ ಸಿಕ್ಕಿರೋದು ನಿಜವಾಗ್ಲೂ ತುಂಬಾ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಸರ್, ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ, ನಾನು ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಎಕ್ಸಲೆನ್ಸ್ ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳಿದೆ. ಸೊ ಐ ಆಮ್ ಎ ಫೈನಾನ್ಷಿಯಲ್ ಪ್ಲಾನರ್. ನಾನು ಇವಾಗ ಮೋರ್ ದೆನ್ 500 ಫ್ಯಾಮಿಲೀಸಿಗೆ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಯಾಕಂತ ಹೇಳಿದ್ರೆ ಹೊರಗಡೆ ಬಂದ್ರೆ ಆಕ್ಚುಲಿ ಜನಕ್ಕೆ ಏನ್ ಮಾಡ್ಬೇಕು, ಯಾವ್ದು ತಗೋಬೇಕು, ನಾನು ಹಿಂಗ್ ಫೈನಾನ್ಷಿಯಲ್ ಸೆಕ್ಯೂರ್ಡ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ಆಕ್ಚುಲಿ ಏನಂದ್ರೆ ಹೆದರ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ, ಯಾರನ್ನಾದ್ರೂ ಅಪ್ರೋಚ್ ಮಾಡಿದ್ರೆ ಎಲ್ಲಿ ಮಿಸ್ಗೈಡ್ ಆಗುತ್ತೋ ಅಥವಾ ಏನ್ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳ್ಬಿಟ್ಟು. ಬಟ್ ಏನು ಹೆದರ್ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ಹೊರಗಡೆ ಆಕ್ಚುಲಿ ನಮ್ ಜೀವನ ಬದುಕಕ್ಕೆ ಪ್ರಾಪರ್ ಆಗಿ ಬೇಕಾಗಿರ್ತಕ್ಕಂಥದ್ದು ದುಡ್ಡು. ಸೊ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಹೇಗೆ ಕೂಡಿಸ್ಕೊಂಡು ನಾವು ಲೈಫ್ ಅಲ್ಲಿ ಸೆಟಲ್ಡ್ ಆಗಿರ್ಬೋದು ಅಂತ ಹೇಳಿ ನಾನು ಗೈಡ್ ಮಾಡ್ತೇನೆ. ಅಂಡ್ ಮೋರ್ ಓವರ್ ಈ ಒಂದು ಕರ್ನಾಟಕ ಪ್ರೈಡ್ ಆಫ್ ಕರ್ನಾಟಕ ಅಂತಕ್ಕಂಥ ಅವಾರ್ಡ್ ನನ್ನನ್ನ ಗುರುತಿಸಿ ಈ ಅವಾರ್ಡ್ ನ ಕೊಟ್ಟಿದ್ದಾರೆ. ಸೊ ಆನ್ಯಲ್ ಗ್ರೂಪಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ. ನನ್ನ ಹೆಸರು ಡಾಕ್ಟರ್ ಭಾಸ್ಕರ್ ಆರುಡಿ ಅಂತ. ನಾನು ಒಂದು ಪ್ರೌಢಶಾಲೆಯಲ್ಲಿ ಹಿಂದಿ ಅಧ್ಯಾಪಕನಾಗಿದ್ದೇನೆ. ನಾನು ಈ ಕಾಡಂಚಿನ ಶಾಲೆಯಲ್ಲಿ ಸುಮಾರು 22 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಹಾಗೂ ನಾನು ಒಬ್ಬ ಹವ್ಯಾಸಿ ಬರಹಗಾರ. ಈ ಪತ್ರಿಕೆಗಳಲ್ಲಿ ಕವಿತೆಗಳನ್ನ ಸಣ್ಣ ಕಥೆಗಳನ್ನ ಬರೆಯುವಂಥದ್ದು, ಈ ಎಲ್ಲ ನನ್ನ ಸೇವೆಯನ್ನು ಗುರುತಿಸಿ ಕಾಡಂಚಿನಲ್ಲಿರುವಂತ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಕನಕಪುರ ತಾಲೂಕಿನಲ್ಲಿ ಕೆಲಸ ಮಾಡುವಂತ ಒಂದು ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ನನ್ನ ಗುರುತಿಸಿದ್ದಾರೆ, ಕಾಡಂಚಿನಲ್ಲಿರೋದನ್ನ ಗುರುತಿಸಿ ಈ ಒಂದು ಪ್ರಶಸ್ತಿ ನೀಡಿದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತದೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ. ಹಲೋ ಸರ್, ನಾನು ಡಾಕ್ಟರ್ ಬಾಗಲಕೋಟ್ AD ಬಾಗಲಕೋಟ್ ಅಂತ, ಸೈಕಾಲಜಿಸ್ಟ್ ಅಂಡ್ ಸೆಕ್ಷುವಲ್ ಹೆಲ್ತ್ ಕನ್ಸಲ್ಟೆಂಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹುಬ್ಳಿಯಿಂದ ನಮ್ಮ ಕ್ಲಿನಿಕ್ ಇರೋದು. ಸೊ ನಮ್ಮ ಮೇನ್ ಏಮ್ ಏನೇ ಇರೋದು ಅಂತಂದರೆ ಸೆಕ್ಷುವಲ್ ಹೆಲ್ತ್ ಜಾಗೃತಿ ಪಡಿಸೋದಕ್ಕೆ, ಮತ್ತು ಇನ್ಫರ್ಟಿಲಿಟಿ ಇದು ನ್ಯಾಚುರಲ್ ವೇಸ್ ಆಫ್ ಇನ್ಫರ್ಟಿಲಿಟಿ ಕ್ಯೂರ್ ಮಾಡಲಿಕ್ಕೆ ವಿದೌಟ್ IVF, IUI will provide a proper root cause treatment without any side effect and long lasting result with complete Ayurvedic and Unani treatment without any side effects. We are into practicing into Hubli, Mysore, Davangere, Gulbarga, Hospet, Belgaum, Bijapur, Karnataka alli namdu camps galu irutte. So alli every month namdu ಕ್ಯಾಂಪ್ಸ್ ಮತ್ತು ಕನ್ಸಲ್ಟೆಂಟ್ಸ್ ಎಲ್ಲ ಪ್ರೈವಸಿ ಆಗಿ ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಹ್ಯಾವ್ ಅ ಅನಿಮಲ್ ಗ್ರೂಪಿಂದ ಅವಾರ್ಡ್ ಪಡೆಯೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ ಗ್ರೂಪ್. ಥ್ಯಾಂಕ್ ಯು. ಈ ದಿನ ನನಗೆ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ ಬಂದಿದ್ದು ತುಂಬ ಖುಷಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿರೋಂಥ ಕನ್ನಡಿಗರಿಗೆ ಇದನ್ನು ಆಯ್ಕೆ ಮಾಡಿ ನಮ್ಮ ಪ್ರತಿಭೆಗೆ ಸಹ ತಕ್ಕಂತೆ ಒಂದು ಅವಾರ್ಡ್ ಕೊಡ್ತಾರೆ. ತುಂಬ ಖುಷಿ ಆಗ್ತಿದೆ. ಇದೆಲ್ಲದಕ್ಕೂ ಸಹ ನನ್ನ ಮಗಳೇ ಪ್ರೇರಣೆ. ಅದಕ್ಕಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ಇನ್ನೂ ಅನೇಕ ಅವಾರ್ಡ್ಗಳನ್ನು ನಾನು ತಗೋಬೇಕು ಅಂದರೆ ಇದೇ ರೀತಿ ಅನೇಕ ವಿಚಾರಗಳಿಗೆ ನನಗೆ ಪ್ರೇರಣೆ ನೀಡಿದೆ. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇನ್ನೂ ಅನೇಕ ಕೆಲಸಗಳು ಮಾಡೋದಿದೆ, ಅದಕ್ಕೆ ಇದು ಪ್ರೇರಣೆ ಆಗಿದೆ. ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಡಾಕ್ಟರ್ ಗಂಗಾಧರ್ ಎಸ್ ಅಂತೇಳಿ. ನಾನು ನೆಲಮಂಗಲ ಬೆಂಗಳೂರು ಗ್ರಾಮಾಂತರದಿಂದ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ರಂಜಿತಾ ನನ್ನ ಮಗಳು.
ಇವಳಿಂದ ನನಗೆ ತುಂಬ ಪ್ರೇರಣೆ ಸಿಕ್ಕಿದೆ. ಏನೇ ನಾನು ಇವತ್ತು ಅವಾರ್ಡ್ ಬಂದಿದ್ರೆ ಇದನ್ನು ಅವಳಿಗಾಗಿ ನಾನು ಅರ್ಪಿಸ್ತಾ ಇದ್ದೀನಿ. ಈ ಅವಾರ್ಡು ಅವಳಿಗೋಸ್ಕರ ನಾನು ಅವಳಿಗೆ ಇದನ್ನು ನೀಡ್ತಾ ಇದ್ದೀನಿ. ನನ್ನ ಹೆಸರು ರಂಜಿತಾ ಅಂತ, ನೆಲಮಂಗಲದಿಂದ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಸರ್ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ನಾನು ಬಂದಿರೋದು ದಾವಣಗೆರೆಯಿಂದ. ನನ್ನ ಹೆಸರು ಗಣೇಶ್ ಅಂತ ಹೇಳಿ. ನಾನು ಕೌನ್ಸಲಿಂಗು ಮತ್ತು ಸೋಷಲ್ ಸರ್ವಿಸು ಮತ್ತು ಲೀಡರ್ಶಿಪ್ಪಲ್ಲಿ ಕೊಟ್ಟಿದ್ದಾರೆ ಆ ಕ್ಯಾಟಗರಿಯಲ್ಲಿ. ಇವತ್ತಿನ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಎಷ್ಟೋ ಘಟನೆಗಳು ಇದ್ದಾವೆ. ಅದರಲ್ಲಿ ಮಾನಸಿಕ ಒತ್ತಡಕ್ಕೆ ಎಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ. ಯಾವ ರೀತಿ ಮಕ್ಕಳನ್ನು ಇದನ್ನು ಮಾಡಬೇಕು ಮತ್ತು ಮಹಿಳೆಯರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಕೌನ್ಸಿಲಿಂಗಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈಗಿನ ಮಕ್ಕಳು ಯಾವ ರೀತಿ ಅಂದರೆ ನಮ್ಮ ದೇಶ ನಮಗೆ ಸಂಸ್ಕೃತಿಯಲ್ಲೇ ಮೇನ್ ಇಂಪಾರ್ಟೆಂಟ್, ಅದಕ್ಕೋಸ್ಕರನೇ ಬೆಳೆದಿರೋದು. ಕರ್ನಾಟಕದ ಅಂತ ಅಂದ್ರೇ ನಮ್ಮದು ಸಂಸ್ಕೃತಿ ಅನ್ನೋದ್ರಲ್ಲಿ ಎಲ್ಲದರಲ್ಲೂ ಬರುತ್ತೆ. ಆದರೆ ಈಗಿನ ಯುವಕರಾಗಲಿ ಮಕ್ಕಳಾಗಲಿ ಸಂಸ್ಕೃತಿನ ಮರಿತಾ ಇದ್ದಾರೆ. ಅವರಿಗೆ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಹೇಳ್ಕೊಳಕ್ಕಾಗ್ತಿಲ್ಲ. ಅಂಥ ಗುಪ್ತ ಸಮಸ್ಯೆಗಳ ಬಗ್ಗೆನೂ ನಾವೊಂದು ಆರ್ಟಿಕಲ್ನ ಬರೆದಿದ್ದೀನಿ. ದಯವಿಟ್ಟು ನಿಮ್ಮ ಮಕ್ಕಳಾಗಲಿ ಅಥವಾ ಯಾರಿಗೇ ಆಗಿರಲಿ ಇಂಥ ಪ್ರಾಬ್ಲಮ್ಗಳಿದ್ರೆ ಕನ್ಸಲ್ಟ್ ಮಾಡಿ ಕೌನ್ಸ್ಲಿಂಗ್ ಮಾಡಿಸಿ. ಮುಂದೆ ಅವರಿಗೆ ಆಗ್ತಾ ಇರ್ತಕ್ಕಂಥ ಪರಿಣಾಮನ ಮಾನಸಿಕ ಒತ್ತಡದಿಂದ ಹೃದಯ ರೋಗ ಆಗಿರ್ಬೋದು, ಪಾರ್ಶ್ವವಾಯು ಪ್ರತಿಯೊಂದು ಕೂಡ ನಮ್ಮ ಮಾನಸಿಕ ಒತ್ತಡದಿಂದನೇ ಆಗ್ತಾ ಇದೆ. ದಯವಿಟ್ಟು ಈ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಈ ಒಂದು ಸಂಸ್ಥೆಯವರು ಏನು ಎಲ್ಲರನ್ನೂ ಆರಿಸಿ ಕೊಡ್ತಾ ಇದ್ದಾರಲ್ಲ, ಇವು ಒಂಥರ ಮುತ್ತುಗಳು ಇದ್ದಂಗೆ. ಕರ್ನಾಟಕದಲ್ಲಿ ಈ ರೀತಿ ಪ್ರೋಗ್ರಾಮ್ಗಳು ಮತ್ತೆ ಬರಲಿ. ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ಗೌರವ ಸಲ್ಲಿ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಪ್ರೌಡ್ ಆಫ್ ಕರ್ನಾಟಕ ಅವಾರ್ಡ್ ತಗೊಂಡು ತುಂಬಾ ಖುಷಿ ಆಗ್ತಾ ಇದೆ. ಎಕ್ಸಲೆಂಟ್ ಆರ್ಟ್ ಎಜುಕೇಶನ್ ಅಲ್ಲಿ ಎಕ್ಸಲೆಂಟ್ ಅವಾರ್ಡ್ ಸಿಕ್ಕಿದೆ. ಸೊ ಇದರಿಂದ ನಾವು ಈ ಸಂಸ್ಥೆಯಿಂದ ನಾವು ತಿಳಿಸೋದೇನು ಅಂದ್ರೆ ಮಕ್ಕಳನ್ನ ಒಳಗಡೆಯಿಂದ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ನಮ್ಮ ಮೋಟೋ. ಬರೀ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಮಾರ್ಕ್ಸ್ ಅಷ್ಟೇ ಅಲ್ಲ, ಮಕ್ಕಳನ್ನ ಒಳಗಡೆಯಿಂದ ಕಲೆಗಳ ಮೂಲಕ ಕೂಡ ನಾವು ಅವ್ರನ್ನ ಪ್ರೋತ್ಸಾಹ ಮಾಡ್ಬೋದು ಅಂತ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಇವತ್ತು ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಅವಾರ್ಡ್ ಸಿಕ್ಕಿದೆ? ತಾವು ಎಲ್ಲಿಂದ ಬಂದಿದ್ದೀರಿ? ತಮ್ಮ ಹೆಸರು? ನಾನು ಕಾರವಾರದಿಂದ ಬಂದಿದ್ದೇನೆ. ನನ್ನ ಹೆಸರು ಜಯರಂಗನಾಥ್ ಅಂತ. ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನಾತ್ಮಕವಾಗಿ ಪಾಠ ಮಾಡ್ತಾ ಬಗ್ಗೆ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ತಂತು. ಎರಡು ದೃಷ್ಟಿಯಲ್ಲಿ. ಮೊದಲನೇದು, ಎಲ್ಲ ಒಂದು ಕಡೆ ಕೆಲವು ಸಾಧಕರು ಎಲೆ ಮರೆ ಕಾಯಿಗೆ ಇರ್ತಾರೆ. ಅವರನ್ನು ಗುರುತಿಸ್ತಕ್ಕಂಥದ್ದು, ಅವರಿಗೆ ಮತ್ತೆ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡೋದಕ್ಕೆ ಇದು ಪ್ರೇರಣೆ ಆಗ್ತದೆ. ಎರಡನೇದು, ಅವ್ರ ಸಾಧನೆಯನ್ನು ಕೂಡ ಸಮಾಜಕ್ಕೆ ಕೊಡಲಿಕ್ಕೆ ಇದೊಂದು ಅವಕಾಶ ಆಗ್ತದೆ. ಹೆಚ್ಚಿನದಾಗಿ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಅವರ ಸಾಧನೆಗಳು ಸಮಾಜಕ್ಕೆ ಮುಟ್ತದೆ ಮತ್ತು ಅಂಥ ಪ್ರೇರಣೆ ಉಳಿದ ಸಾಧಕರಿಗೂ ಕೂಡ ಸಿಗ್ತದೆ. ಆ ನಿಟ್ಟಿನಲ್ಲಿ ಎನ್ನಿಲಿ ಮತ್ತು ಜಿ ಕನ್ನಡ ವಾಹಿನಿಯವರು ಮಾಡ್ತಕ್ಕಂಥ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇದು ಇನ್ನೂ ಹೆಚ್ಚಿನ ಸಮಾಜದ ಧ್ವನಿ ಇಲ್ಲದಿರ್ತಕ್ಕಂಥವ್ರಿಗೆ ಮುಟ್ಟಬೇಕು. ಆ ಮೂಲಕ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗಬೇಕು ಅಂತಕ್ಕಂಥ ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸಂತೋಷ್ ಕುಮಾರ್. ಉಡುಪಿ ಜಿಲ್ಲೆಯಿಂದ ಬಂದಿದ್ದೇನೆ. ಸೊ ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿಕೊಂಡು 12 ವರ್ಷ ಅಬ್ರಾಡಲ್ಲಿದ್ದೆ. ಸೊ ಈಗ ನನ್ನ ಒಂದು ರಜನಿ ಎಲೈಟ್ ಫಿಟ್ನೆಸ್ ಎಂಬ ಸಂಸ್ಥೆ ಮಾಡಿಕೊಂಡು ಆರೋಗ್ಯ ಜನಗಳಿಗೆ ತುಂಬ ಮುಖ್ಯ ಅಂತ ಹೇಳಿ ನನ್ನ ಪ್ರೊಫೆಷನ್ ಚೇಂಜ್ ಮಾಡಿಕೊಂಡು ನಾನು ಹೆಲ್ತ್ ಇಂಡಸ್ಟ್ರಿಗೆ ಬಂದೆ. ಸೊ ಈ ಒಂದು ಸಂಸ್ಥೆ ನಮಗೆ ಈ ಒಂದು ಪ್ರೈಡ್ ಆಫ್ ಕರ್ನಾಟಕ ನಮ್ಮನ್ನೆಲ್ಲ ಗುರುತಿಸಿ ತುಂಬ ಪ್ರತಿಭೆಗಳನ್ನು ಆಯಾ ಕ್ಷೇತ್ರಗಳಿಂದ ಗುರುತಿಸಿ ಇದು ಮಾಡಿದ್ದಾರೆ. ಸೊ ಅದೇ ರೀತಿ ನಮ್ಮ ಮಿತ್ರರಾದ ಸಂದೀಪ್ ಸರು ಅವರದ್ದೊಂದು WCPLಗೆ ಅವರ ಪರವಾಗಿ ನಾವೊಂದು ಉಡುಪಿ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಿದ್ವಿ ಉಡುಪಿಯಿಂದ. ಸೊ ನಿಮ್ಮೆಲ್ಲರ ಸಹಕಾರ WCPLಗೂ ಕೊಡಬೇಕು, ನಮ್ಮ ಉಡುಪಿ ತಂಡಕ್ಕೂ ಹಾರೈಸಬೇಕಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೀನಿ. ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರೂರಲ್ ಏರಿಯಾದಲ್ಲಿ ನನ್ನ ಸರ್ವಿಸ್ ಇದೆ. ಮತ್ತೆ ನಾನು ಪುಸ್ತಕಗಳನ್ನು ಕೂಡ ಬರೆಯಕ್ಕೆ ಶುರು ಮಾಡಿದ್ದೀನಿ. ಇತ್ತೀಚೆಗಷ್ಟೇ ನನ್ನ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಹಳದಿ ಅಕ್ಕಿ ಅಂತ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಅವಾರ್ಡ್ ಬಂದಿರೋದು. NEL ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀಧರ್ ಅಂತ ಅಂದ್ಬಿಟ್ಟು, ನಾನು ಯೋಗ ಗುರು ಮೈಸೂರು. ಇವತ್ತು ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ ಸಿಕ್ಕಿದೆ. ಇಲ್ಲಿ ಆರ್ಗನೈಸ್ ಮಾಡಿದ್ದು ತುಂಬ ಚೆನ್ನಾಗಿದೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. My name is Saishani K. Shetty and I'm studying in grade 3B. I am the winner of Jackie Books of World Record and Kalam's World Record. I did head spin for 1 minute and Jalwa. Thank you. ಹೇಗೆ ಅನಿಸ್ತಾ ಇದೆ ನಿಮ್ಮ ಮಗಳು ಇವತ್ತು ಅವಾರ್ಡ್ ತಗೊಂಡಿದ್ದಾರೆ? ತುಂಬಾ ಖುಷಿ ಆಗ್ತಿದೆ. ಇದೊಂದು ಒಳ್ಳೆ ಆಪರ್ಚುನಿಟಿ. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು? ನಾವು ಮ್ಯಾಂಗ್ಳೂರಿಂದ ಬಂದಿದ್ದೇವೆ. ತಮ್ಮ ಮಗಳು ಏನು ಓದ್ತಿದ್ದಾರೆ? ಅವರಿಗೆ 8 ಇಯರ್ಸ್, 3rd ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾರೆ. ಯಾವ ರೀತಿ ಇನ್ಸ್ಪಿರೇಷನ್ ಆಯ್ತು ಅವರಿಗೆ? ಒಮ್ಮೆ ಅವಳು ಹೀಗೆ ಒಂದು ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡುವಾಗ ಆಯ್ತು, ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ, ನೋಡುವ ಫರ್ದರ್ ಒಳ್ಳೆ ಇಂಪ್ರೂವ್ ಆಗ್ತಾಳೆ ಅಂತೇಳಿ ಅದಕ್ಕೆ ಒಂದು ಕ್ಲಾಸಿಗೆ ಜಾಯಿನ್ ಆದ್ವಿ. ಹಾಗೆ 2 years ಇಂದ ಕಲಿತಿದ್ದಾಳೆ. ತುಂಬಾ ಇಂಪ್ರೂವ್ಮೆಂಟ್ಸ್. ತಾವು ತಂದೆಯಾಗಿ ಏನ್ ಹೇಳಕ್ ಬಯಸ್ತೀರಾ? ಒಳ್ಳೆ ಖುಷಿ ಆಗ್ತಾ ಉಂಟು ಮಗಳದ್ದು ಬೆಳವಣಿಗೆ ನೋಡಿ, ಹೀಗೆ ಹೋಗ್ತಾ ಇರ್ಲಿ ಅಂತ ಮುಂದೆ. ಬೇರೆ ಪೇರೆಂಟ್ಸ್ ಗೆ ಏನು ಇನ್ಸ್ಪಿರೇಷನ್ ಇದೆ? ಬೇರೆ ಪೇರೆಂಟ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ? ಅಲ್ಲ, ಎಲ್ಲರೂ ತಮ್ಮ ಮಕ್ಕಳಿಗೆ ಯಾವುದು ಉಂಟು ಅದಕ್ಕೆ ಸಪೋರ್ಟ್ ಮಾಡಿ ಮೇಲೆ ಹೋಗ್ಲಿ ಅಂತ. ಕಿಶೋರ್ ಶೆಟ್ಟಿ ಅಂತ. ನಮಸ್ಕಾರ ಎಲ್ರಿಗೂ. ನಮ್ದು ಯುನಿಸೆಫ್ ಎಲಿವೇಟರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬೆಂಗಳೂರಿಂದ ನಮ್ಗೆ ಅವಾರ್ಡ್ ತಗೊಂಡಿದ್ದು ತುಂಬಾ ಖುಷಿ ಆಗಿದೆ. ನಾವು ಸಾಕಷ್ಟು ಅವಾರ್ಡ್ಸ್ ನ ತಗೊಂಡಿದೀವಿ, ಬಟ್ ಇದು ಕೂಡ ನಮ್ಗೆ ಸ್ಪೆಷಲ್ ಆಗಿ ಅನಿಸ್ತಿದೆ. ಅಂಡ್ ಏನಂದ್ರೆ ಇದಷ್ಟೇ ಅಲ್ಲ, ನಾವು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಎಲಿವೇಟರ್ಸ್ ನ ಹಾಕೊಡ್ತಿದೀವಿ. ಅದಕ್ಕೆ ನಮ್ಗೆ ಫಾಸ್ಟೆಸ್ಟ್ ಸರ್ವಿಸ್ ನಮ್ದಿರುತ್ತೆ, ಮತ್ತೆ ಫಾಸ್ಟೆಸ್ಟ್ ಬ್ರೇಕ್ ಡೌನ್ಸ್ ಅಟೆಂಡ್ ಮಾಡ್ತೀವಿ. ಅಂಡ್ ಸೇಫ್ಟಿ ಫೀಚರ್ಸ್ ನ ನಾವು ಜಾಸ್ತಿ ಕೊಡೋದ್ರಿಂದ ನಮ್ಗೆ 2000+ ಹ್ಯಾಪಿ ಕಸ್ಟಮರ್ಸ್ ಕೂಡ ನಮ್ಗೆ ಇದ್ದಾರೆ ಬಿಕಾಸ್ ಆಫ್ ಅವರ್ ಫಾಸ್ಟೆಸ್ಟ್ ಸರ್ವಿಸ್. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ದೀಪಕ್ ಅವರ ನೇತೃತ್ವದಲ್ಲಿ ನಾವು 0 ಇನ್ವೆಸ್ಟ್ಮೆಂಟ್ ಫ್ರಾಂಚೈಸಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಯಾರಿಗೆಲ್ಲ ಟ್ಯಾಲೆಂಟ್ ಇದೆ ಬಟ್ ಅವರಿಗೆ ತೋರಿಸ್ಕೊಳ್ಳಕ್ಕೆ ಒಂದು ಒಳ್ಳೆ ವೇದಿಕೆ ಇಲ್ಲ, ಬಂಡವಾಳ ಇಲ್ಲ ಅಂತವರಿಗೆ ಇದೊಂದು ಒಳ್ಳೆ ವೇದಿಕೆಯಾಗಿ ನಾವು ಸೃಷ್ಟಿ ಮಾಡಿ ಕೊಟ್ಟಿದ್ದೇವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು. ಅಂಡ್ ನಮ್ಮ ಕಂಪನಿಯ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ unicefelevator.com ಅಲ್ಲಿ ನೀವು ವಿಸಿಟ್ ಮಾಡಬಹುದು. ಅಂಡ್ ಥ್ಯಾಂಕ್ ಯು. ಎಸ್, ಸೊ ಫಸ್ಟ್ ನಮಗೆ ಎಮರ್ಜಿಂಗ್ ಡಿಜಿಟಲ್ ಮಾರ್ಕೆಟರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮೈ ಫಸ್ಟ್ ಅವಾರ್ಡ್. ನಾವು ಮೀಡಿಯಾದಲ್ಲೇ ಇರೋದು. ಸೊ ಇಟ್ಸ್ ಬೀನ್ ಪ್ಲೆಷರ್ ಟು ಗೆಟ್ ದಿಸ್. ಒಬ್ಬ ಕನ್ನಡಿಗನಾಗಿ ಕನ್ನಡದ ಅವಾರ್ಡ್ ಅನ್ನು ತಗೊಂಡಿರೋದು ಒಂದು ತುಂಬಾ ಸಂತೋಷ ಕೊಡ್ತಾ ಇದೆ. ಅಂಡ್ 2021 ಅಲ್ಲಿ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದ್ದು. ಅಂಡ್ ಆಗ 4 ಜನದಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ 20 ಜನ ಇದೀವಿ ನಮ್ಮ ಟೀಮ್ ಅಲ್ಲಿ. ಅಂಡ್ ವಿ ಆರ್ ಸರ್ವಿಂಗ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಬೋತ್ ಟುಗೆದರ್. ಸೊ AI ಉಪಯೋಗಿಸ್ಕೊಂಡು ನಾವು ಇವಾಗ ಎಲ್ಲ ಬದಲಾವಣೆ ಮಾಡ್ತಿರೋದ್ರಿಂದ ನಮಗೆ ಎಮರ್ಜಿಂಗ್ AI ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಬೀನ್ ವೆರಿ ಹಾನರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಂಪ್ನಿ ಹೆಸರು ರೆಗಾರ್ಡ್ಸ್ ಮಾರ್ಕೆಟಿಂಗ್ ಅಂತ, ರೆಗಾರ್ಡ್ಸ್ ಡಿಜಿಟಲ್ ಮಾರ್ಕೆಟಿಂಗ್. ನಮ್ದು ರೆಸಿಡೆನ್ಸಿ ಇರೋದು ಆಫೀಸು. ಅಂಡ್ ನನ್ನ ಹೆಸರು ಹರೀಶ್ ಆಚಾರ್ಯ ಅಂತ. In which category did you get? Yeah, I got it in the literature category, global icon of literary works. And ನಾನು ಚಿಕ್ಕುಡ್ದಿ when I was a very small kid, ನಾನು poetry, quotes ಅದು ಇದೆಲ್ಲ ತುಂಬಾ ಬರಿತಾ ಇದ್ದೆ ನಾನು. And I got the World Book of Records as the youngest psychological thriller author award ಅಂತ. And at the 20 years ಗೆನೆ I started writing that. And ಆಮೇಲೆ ನನಗೆ 21st Century Best Author Award from the MD Dixon community, ಮತ್ತೆ Best Professional Author Award, ಆಮೇಲೆ Global Iconic Author Award ತುಂಬಾನೇ ಬಂದಿದೆ. But this Pride of Karnataka is something, it has more memories ನನಗೆ. ಯಾಕಂದ್ರೆ ನಾನು ಇಲ್ಲಿ ಕರ್ನಾಟಕ ಬೆಳೆದಿರೋ ಹುಡುಗಿ. ನಾನು ಕರ್ನಾಟಕನೇ ನಂದು ಮನೆ ತರ, ಆ ಕರ್ನಾಟಕ ಮಾತೆ ಮಗಳು ನಾನು. ಸೊ ಆ ತರ ಇದು ಬಂದಿದೆ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅನ್ ಆಪರ್ಚುನಿಟಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ. ಸೊ ಮೂಲತಃ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೆಲ್ಲ ನಾವಲ್ಲಿ. ಸೊ ನನ್ನ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಒಂದು 4 ಮಾಸ್ಟರ್ ಡಿಗ್ರಿ ಮಾಡಿ ಒಂದು 8 ವರ್ಷದಲ್ಲಿ ಒಂದು 6 ವರ್ಷ ಜನ ಮಕ್ಕಳಿಗೆ ಎಜುಕೇಶನ್ ಕೌನ್ಸಿಲರ್ ಆಗಿ ಮತ್ತೆ ಎಜುಕೇಶನಿಸ್ಟ್ ಆಗಿ ಜೊತೆಗೆ ಟ್ರೈನಿಂಗ್ ಅಂಡ್ ಟೀಚರ್ ಆಗಿ ಕೆಲಸ ಮಾಡ್ತಾ, ಸೊ ಇವಾಗಲೂ ಕೆಲಸ ಮಾಡ್ತಾ ಇದ್ದೀನಿ. ಸೊ 2018ರಲ್ಲಿ ನಮ್ದೊಂದು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸೊ ಅಡವಿ ಚೈತನ್ಯ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಬರೀ ನಮ್ಮ ಡೊಮೆಸ್ಟಿಕ್ ಟ್ರೇಡ್ ಅಲ್ಲಿ ಮಾತ್ರ ಇತ್ತು. ಸೊ ಈಗ ಅದನ್ನ
ನಮ್ಮ ಕರ್ನಾಟಕದವ್ರಿಗೆ ಎಲ್ಲಾ ತರದ್ದು ಫೆಸಿಲಿಟೀಸ್ ಮತ್ತು ಬೇರೆ ಬೇರೆ ತರ ಅವಕಾಶಗಳಿಲ್ಲ ಕೆಲವೊಂದು ಕಡೆ. ಸೊ ಅದಕ್ಕೆ ನಾವೇ ಅವಕಾಶ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂರೋ ಬದಲು ನಾವೇ ಒಂದು ಅವಕಾಶ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಒಂದು ಸ್ಟಾರ್ಟ್ ಮಾಡಿದ್ವಿ. 2022 ಅಲ್ಲಿ ನಮ್ಮ ಕಂಪ್ನಿ ಸ್ಟಾರ್ಟ್ ಆಯಿತು, ಅರೌಂಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಹೇಳಿ. ಸೊ ಅದರಲ್ಲಿ ಆಲ್ ನಮ್ಮ ಸ್ಪೈಸಸ್ ಪ್ರಾಡಕ್ಟ್ಸ್ ಆಗಲಿ ಮತ್ತೆ ಕ್ಯಾನ್ಸರ್ ಮೆಡಿಸಿನ್ ಎಕ್ಸ್ಟ್ರಾಕ್ಟ್ಸ್ ಎಲ್ಲಾನು ಅದನ್ನ ಪರ್ಚೇಸ್ ಮಾಡೋದು ಮತ್ತೆ ಅದನ್ನ ಸೇಲ್ಸ್ಗೆ ನೋಡ್ತಾ ಇದೀವಿ. ಬಿಕಾಸ್ ಯಾಕೆ ಒಂದು ನಮಗೆ ಮೇನ್ ಕ್ಯಾನ್ಸರ್ ಮೆಡಿಸಿನ್ಸ್ ಏನಕ್ಕೆ ತಗೊಂಡ್ವಿ ಎಕ್ಸ್ಟ್ರಾಕ್ಟ್ಸ್ ಅಂತಂದ್ರೆ ಸೊ ನಮ್ಮ ಭಾರತ ದೇಶ ಹೇಳಿ ಒಂದು ವರ್ಡ್ ಇದೆ ಫಾರ್ಮಟಿಕಲ್ ಹಬ್ ಅಂತ ಹೇಳಿ. ಸೊ ಆ ಹಬ್ನ ಯಾಕೆ ಯುಟಿಲೈಸ್ ಮಾಡಬಾರ್ದು, ಅದನ್ನ ನಾವು ಬೇರೆ ಬೇರೆ ರೀತಿ ಯಾಕೆ ತಗೋಬಾರ್ದು, ಕೆಲವೊಬ್ರು ಚಾನ್ಸ್ ಸಿಗ್ತಾ ಇಲ್ಲ, ಆ ಚಾನ್ಸ್ನ ನಾವು ಕೊಟ್ಟು ಅದನ್ನ ಕ್ರಿಯೇಷನ್ ಆಫ್ ಆಕ್ಟಿವಿಟಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತ ಒಂದು ಕಂಪನಿ. ಸೊ ಈಗ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಈಗ. ಸೊ ನಮ್ಮ ಉದ್ದೇಶ ಇರೋದೇನಪ್ಪಾ ಅಂತಂದ್ರೆ ಮೈನ್ ಆಗಿ ನಮ್ಮ ಕರ್ನಾಟಕದವರು ಕನ್ನಡದವ್ರು ಬೇಗ ಉದ್ಧಾರ ಆಗ್ಬೇಕು. ಅದಕ್ಕೆ ಆ ನಿಲುವನ್ನು ಇಟ್ಕೊಂಡೆ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಅದ್ರ ಜೊತೆಗೆ ನನ್ನ ಎಜುಕೇಶನ್ ಇಂಡಸ್ಟ್ರಿ ಏನಿದೆಯೋ ಅದನ್ನ ರನ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಗ್ತದೆ ಈ ಅವಾರ್ಡ್ ತಗೊಂಡಿದ್ದಕ್ಕೆ. ಸೊ ನಮ್ಮ ಕರ್ನಾಟಕದಿಂದ ಇದು ನನಗೆ 2ನೇ ಅವಾರ್ಡ್, ಇದು ಬೇರೆ ಸ್ಟೇಟ್ ಇಂದ ಬಂದಿದೆ. ಸೊ ಇದು ನನಗೆ 2ನೇ ಅವಾರ್ಡ್ ಇದು. ಸೊ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ಸರ್ ವಿಚಾರದಲ್ಲಿ. ಎಸ್ ಸರ್. ಸರ್ ನಮಸ್ತೆ, ನನ್ನ ಹೆಸರು ರಾಂಬೋ ಕಿರಣ್ ಅಂತ. 30 ವರ್ಷ ಮಾರ್ಷಲ್ ಆರ್ಟ್ಸ್ ಕರಾಟೆ ಜರ್ನಿ ನಂದು. ನಾನು ಪ್ರಸ್ತುತ ಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಯಲ್ಲಿ 15 ವರ್ಷಗಳಿಂದ ನಾನು ವುಮೆನ್ಸ್ ಪೊಲೀಸ್ಗೆಲ್ಲ ಒಂದು ಸೆಲ್ಫ್ ಡಿಫೆನ್ಸ್ ಇವೆಂಟ್ ಅನ್ನ ಮಾಡ್ಕೊತಾ ಬರ್ತಾ ಇದ್ದೀನಿ. 25 ವರ್ಷಗಳಿಂದ ನನ್ನ ಕರಾಟೆ ಜರ್ನಿಯಲ್ಲಿ ತರಬೇತಿದಾರನಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೀನಿ. ನೂರಾರು ವಿದ್ಯಾರ್ಥಿಗಳು ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಆಗಲಿಕ್ಕೆ ನಾನು ಪ್ರೇರೇಪಿಸಿದ್ದೀನಿ, ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಆಗ್ತಕ್ಕಂಥ ಘಾತಕ ಶಕ್ತಿಗಳ ವಿರುದ್ಧ ಹೋರಾಡಲು ಆದಷ್ಟು ಸಮಾಜ ಸೇವೆಯನ್ನ ಮಾಡಬೇಕಾಗಿ ನನ್ನ ಒಂದು ತಂಡ ಈ ಇಯರ್ ಇಂದಾನೆ ಪ್ರಾರಂಭ ಮಾಡಿದೆ. ಇತ್ತೀಚಿನ ಕ್ರೈಮ್ ರೇಟ್ ಜಾಸ್ತಿ ಆಗಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮತ್ತೆ ಕಿಡ್ನಾಪ್ ಮತ್ತೆ ಇವೆಲ್ಲವೂ ಆಗ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಮಾರ್ಷಲ್ ಆರ್ಟ್ಸ್ ಇಂದ ನಮ್ಮಿಂದ ಏನು ಸಹಾಯಗಳಾಗ್ಬೋದು, ಸಮಾಜಕ್ಕೆ ನನ್ನಿಂದ ಏನು ಕೊಡುಗೆಗಳಾಗ್ಬೋದು ಅದನ್ನೆಲ್ಲ ಕೊಡೋಕೆ ನಾನು ಸಿದ್ಧನಿದ್ದೇನೆ. ಬಟ್ ಈ ಒಂದು ಪ್ರೈಡ್ ಆಫ್ ಕರ್ನಾಟಕ ನನಗೆ ಲಾಸ್ಟ್ ಟೈಮು ಕೊಲಂಬೋದಲ್ಲಿ 2024 ಅಲ್ಲಿ ACS ಐಕಾನ್ ಅವಾರ್ಡ್ ಕೂಡ ಕೊಟ್ಟರು, ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಕೊಟ್ಟರು, ಪ್ರೈಡ್ ಆಫ್ ಕರ್ನಾಟಕ ಕೊಟ್ಟರು. ಹೇಗೇನು ಮತ್ತೆ ನನ್ನ ಒಂದು ಕಲೆಯನ್ನು ಗುರುತಿಸಿ ನನ್ನ ಒಂದು ಸಾಮಾಜಿಕ ಸೇವೆ ಮತ್ತು ನನ್ನ ಒಡನಾಟ ನನ್ನ ಸಾಮಾಜಿಕ ಜೀವನದಲ್ಲಿ ಗುರುತಿಸಿ ನನ್ನ ಹೆನಿಯಲ್ ಗ್ರೂಪ್ನವರು ನನಗೆ ಮತ್ತೆ ಒಂದು ಮೈಸೂರಲ್ಲಿ ಒಂದು ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ ಅನ್ನ ನನಗೆ ನೀಡಿದ್ದಾರೆ. ಈ ಸಂಸ್ಥೆ ಇನ್ನು ಉತ್ತುಂಗಕ್ಕೆ ನನ್ನಂತ ಕ್ರೀಡಾಪಟುಗಳಾಗ್ಬೋದು, ನನ್ನಂತ ಕಲಾವಿದರಾಗ್ಬೋದು, ನನ್ನಂತ ಸ್ಪೋರ್ಟ್ಸ್ ಇನ್ನೂ ನೂರಾರು ಜನಕ್ಕೆ ಈ ಸಂಸ್ಥೆ ಪ್ರೇರಣೆ ಆಗ್ಲಿ, ಜೊತೆಗಿರ್ಲಿ, ಅದಿನ್ನೂ ಎಮ್ಮರವಾಗಿ ಬೆಳಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. I would like to thank NLIP Group which have organizing this event and encouraging the young entrepreneur in Karnataka. So where in this event as a chief guest Mr. Harish Gowda sir was present and Swami Muniraj ji, Prema ma'am, all these people have encouraging the young investors to invest in Karnataka to generate the employment and work better for the future of Karnataka. So I would like to thank everyone who have selected me as a pride of Karnataka to my organization Aventurine Homes, and we will keep investing, we will keep growing along with Karnataka growth. Thank you, thanks a lot. ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ NFP ಗ್ರೂಪ್ ಸೆಕೆಂಡ್ ಟೈಮ್ ಪ್ರೈಡ್ ಆಫ್ ಕರ್ನಾಟಕ ಸೀಸನ್ 2 ಕೊಟ್ರಿ, ಸೀಸನ್ 3 ಕೊಟ್ರಿ. ಇದು ಒಂದು ನಮ್ಗೆ ಒಂದು ಬೂಸ್ಟ್ ಅಪ್ ಆಗುತ್ತೆ ಆಕ್ಚುಲಿ. ಯಾಕಂದ್ರೆ ಹೊಸ ಡಿಸೈನ್ಸ್ ಏನಿವತ್ತು ಭಾರತದಲ್ಲಿ ನಾವು ಭಾರತ ಮುಂದೆ ತಗೋಬರ್ಬೇಕು ಅಂದಾಗ ನ್ಯೂ ಬ್ಲಡ್, ಹೊಸ ಯಂಗ್ಸ್ಟರ್ಸ್ ಇವತ್ತು ನ್ಯೂ ಐಡಿಯಾಸ್ ಥಿಂಕ್ ಮಾಡ್ತಾರೆ. ಅವ್ರ ಮೈಂಡ್ ನಲ್ಲೇ ಇಟ್ಕೊಂಡು ಬ್ಲಾಕ್ ಮಾಡ್ಕೊಬಿಟ್ರೆ ಅದೇ ಅಲ್ಲಿ ಬ್ಲಾಕ್ ಆಗುತ್ತೆ. ಅದನ್ನ ಅವ್ರ ಐಡಿಯಾಸ್ ತಗೊಂಡು ನಮ್ಮ ಹತ್ರ ಶೇರ್ ಮಾಡಿ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಕಸ್ಟಮೈಸ್ ಡಾಕ್ಯುಮೆಂಟ್ಸ್ ಅವ್ರು ಏನ್ ಗಾಡಿ ಮಾಡ್ತಾರೆ ಅದು ನಾವು ತುಂಬಾನೇ ಖುಷಿ ಆಗ್ತೈತೆ. ನೀವು ನೋಡ್ಬೋದು ನಮ್ದು ಬ್ಲಾಕ್ ಇದೆ, ನಾವು ಡಿಸೈನ್ಸ್ more than 300 ನಾವು ಮಾಡಿದೀವಿ. ಅದನ್ನ ಕರ್ನಾಟಕ ಮೆಚ್ಚಿದೆ. 5 states ಆಲ್ಮೋಸ್ಟ್ ನಾವು ಕೇರಳ, ತಮಿಳ್ನಾಡು, ಆಂಧ್ರ, ತೆಲಂಗಾಣ ಪ್ರತಿಯೊಂದು ಕವರ್ ಮಾಡಿದೀವಿ. ಅವ್ರು ಡೋರ್ ಡೆಲಿವರಿ ಕೊಡ್ತಾ ಇದೀವಿ. ಇದೆಲ್ಲ ಇಟ್ಸ್ ಲೈಕ್ ಎ ಮ್ಯಾನಿಫೆಸ್ಟೋ ಆಕ್ಚುಲಿ. ನಾವು ಇದು ಮಾಡಬೇಕು, ಇದು ಸಾಧನೆ ಮಾಡಬೇಕು ಅಂತ ಒಂದು ಮೈಂಡ್ಗೆ ತಗೊಬಂದ್ರೆ ಖಂಡಿತವಾಗ್ಲೂ ಮನುಷ್ಯ ಮಾಡಬಲ್ಲ. ಇದು ನನ್ನ ಟೀಮ್ ಹೇಳ್ಕೊಡ್ತು ನನಗೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಐ ಆಮ್ ಎ ಆಟೋಮೊಬೈಲ್ ಇಂಜಿನಿಯರ್ ಬೇಸಿಕ್ಲಿ. ಐ ವರ್ಕ್ ಫಾರ್ ಟಾಟಾ, ಐ ವರ್ಕ್ ಫಾರ್ ಶ್ರೀರಾಮ್ ಆಕ್ಚುಲಿ, and I am a PhD in marketing also to be.
ಸೊ ಟೀಮ್ ಬಂದು ನಮಗೆ ಆ ಟೈಮ್ ಕಟ್ಟಕ್ಕೆ ಮೋರ್ ದೆನ್ 15 ಇಯರ್ಸ್ ಆಯಿತು. ಇವಾಗ ನಾವು ಇನ್ನೂ ಏಷ್ಯಾ ಸೈಕಾನ್ ಅವಾರ್ಡ್ಗೂ ಸಹ ಲಾಸ್ಟ್ ಟೈಮು ನಮ್ಮ ಒಂದು ಪ್ರಾಡಕ್ಟು ಲೈಕ್ ರೂಫ್ ಟಾಪ್ ಕಿಚನ್ ಕಾಫೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದು ನಾಮಿನೇ ಆಗಿತ್ತು LP ಇದು ಗ್ರೂಪ್ನಲ್ಲಿ ಮಾಡಿದ್ದು ಏಷ್ಯಾ ಸೈಕಾನ್ ಅವಾರ್ಡ್ನಲ್ಲಿ. ಸೊ ನೆಕ್ಸ್ಟ್ ಟೈಮು ನಾನು ಎಲ್ಲ ನನ್ನ ಟೀಮ್ಗೆ ಶ್ರೀಲಂಕಾ ತಗೋಗ್ಬೇಕು ಅಂತ ಆಸೆ ಇದೆ. ಸೊ ಶ್ರೀಲಂಕಾನಲ್ಲಿ ಏಷ್ಯಾಸ್ ಐಕಾನ್ ಅವಾರ್ಡು ಸರ್ ಹೇಳ್ದಂಗೆ ಅಲ್ಲಿದ್ದು ಪ್ರೆಸಿಡೆಂಟು ಒಂದು ಗಣ್ಯ ವ್ಯಕ್ತಿಯವರಿಂದ ತಗೋಬೇಕು ಅಂತ. ಯಾಕಂದರೆ ನಮಗೆ ಹೆಸರಿಗೆ ಹಸು ಇದೆ ಅಂದರೆ ಅದರದ್ದು ಟೀಮ್ ಆ ಥರ ಕಟ್ಟಿದ್ವಿ. ನಿಜವಾಗ್ಲೂ ಐ ಆಮ್ ಥ್ಯಾಂಕ್ಫುಲ್ ಮೈ ಹೋಲ್ ಟೀಮ್ ಆಲ್ಸೋ ಹೌ ದೇ ಮೇಡ್ ಇಟ್ ಸಕ್ಸಸ್. ಗೆಲ್ಲೋದು ದೊಡ್ಡದಲ್ಲ, ಅದು ಕನ್ಸಿಸ್ಟೆನ್ಸಿ ಇಡೋದು ದೊಡ್ಡದು. ಯಾಕಂದರೆ ಲಾಸ್ಟ್ ಟೈಮ್ ಸೆಕೆಂಡ್ ಸೀಸನ್ ನೋಡಿದಾಗ ನಾನು ನನ್ನ ಟೀಮ್ಗೆ ಅವಾಗ ಹೇಳ್ಕೊತಾ ಇದ್ದೆ, ಸೀಸನ್ 3 ಬರ್ತಾ ಇದೆ, ಸುಮ್ಮನೆ ತಗೊಬರೋದಲ್ಲ, ಸೀಸನ್ 3 ಕನ್ಸಿಸ್ಟೆನ್ಸಿ ಇಡಬೇಕು ಅಂತ. ಅಷ್ಟೇ ನನಗೆ ಇವತ್ತು ಹೆಮ್ಮೆ ತಗೊಬಂದಿರೋದು. ಇದಕ್ಕೆಲ್ಲ ಕಾರಣ ನನ್ನ ಟೀಮೇ. ಸೊ ಟೀಮ್ ವರ್ಕ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಕಸ್ಟಮರ್ಸ್ಗೂ ಹೇಳೋದು ಅಷ್ಟೇ, ನೀವು ಹೊಸ್ದಾಗಿ ನೀವು ಐಡಿಯಾಸ್ ನಿಮ್ಮ ಮೈಂಡ್ ಬಂತ ಒಳ್ಳೆ ಒಂದು ನ್ಯೂ ಬಿಸ್ನೆಸ್ ಥಿಂಕ್ ಮಾಡಿದ್ರ, ಸೊ ದಯವಿಟ್ಟು ನೀವು ನಿಮ್ಮ ಮೈಂಡ್ನಲ್ಲಿ ಇಡಬೇಡಿ. ಯಾಕಂದರೆ ಅದೇ ನಿಮಗೆ ಬ್ರೇಕ್ಸ್ ಆಗೋದು ನೀವು ಗ್ರೋತ್ ಆಗೋಕ್ಕೆ. ಸೊ ನೀವು ಮಾಡಿಲ್ಲ ಅವ್ರನ್ನ ಬೇರೆಯವ್ನು ಬಂದ್ಬಿಟ್ಟು ಆ ಕನಸು ನಿಮ್ಮದು ಮಾಡ್ಬಿಡ್ತಾರೆ. ನೀವು ಕನ್ಸ್ಕೊಂಡಿದ್ದೀರಾ, ನೀವೇ ಮಾಡಿ. ಅದಕ್ಕೆ ನೀವು ಮಾಡಬೇಕು ಅಂದರೆ ಅದಕ್ಕೆ ಸಾಧನೆ, ನಿಮ್ಮ ಒಂದು ಡೆಡಿಕೇಶನ್ ಇದ್ದರೆ ಖಂಡಿತವಾಗ್ಲೂ ಇವತ್ತು ನನ್ನ ಲೈವ್ ಎಕ್ಸಾಂಪಲ್ಲು. ನಾನು ನನ್ನ ಟೀಮ್ ಏನೇ ಇರ್ಬೋದು, ಇವತ್ತು ತಗೊಬಂದಿದ್ದೀವಿ. ಅದನ್ನು ತುಂಬ ಥ್ಯಾಂಕ್ಸ್. ಈ ಎಲ್ಲ ಕರ್ನಾಟಕ ಜನತೆಗೆ ತುಂಬ ಕೃತಜ್ಞತೆ ಹೇಳ್ತಾ, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿನಲ್ಲಿ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ಬನ್ನಿ, ನಮ್ಮ ಎಕ್ಸ್ಪೀರಿಯನ್ಸನ್ನು ನೀವು ಟೇಸ್ಟ್ ಮಾಡಿ ನೋಡಿ. ನಮ್ಮ ಸ್ಟಾಫ್ ಕೊಡ್ತಾ ಇರೋದು ನಿಮಗೆ ಕ್ವಾಲಿಟಿನ ನೀವು ಮಾಡಿ. ಕ್ವಾಲಿಟಿ ಕ್ವಾಂಟಿಟಿ ಬೋತ್ ಆರ್ ದೇರ್ ಇನ್ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರು. ಸೊ ಇವತ್ತು ಟು ಬಿ ಫ್ರ್ಯಾಂಕ್ 15th of November ನಮ್ಮದು ನ್ಯೂ ಲಕ್ ಡೇ ಆಲ್ಸೋ. Now we are stepping up for New Luck groups. We have canteens, commercial vehicle dealers, and we are fabricators. So ಪ್ರತಿಯೊಂದು ಇದು ನಾವು ಫೀಲ್ಡ್ನಲ್ಲೂ ನುಗ್ತಾ ಇದ್ದೀವಿ. ಇದು ನಿಜವಾಗ್ಲೂ ಬೂಸ್ಟ್ ಅಪ್ ಕೊಡ್ತಾ ಇದೆ ನನಗೆ. ಥ್ಯಾಂಕ್ ಯು. ಅವಾರ್ಡ್ ಸಿಕ್ಕಿದೆ ಹೆಂಗೆ ಅನ್ಸ್ತದೆ ಮತ್ತೆ ಏನು ಹೇಳೋದು ಸರ್? ತುಂಬ ಖುಷಿ ಆಗ್ತೈತೆ. ಇವತ್ತು NEL ಗ್ರೂಪ್ ಕಡೆಯಿಂದ ನನಗೆ ಅವಾರ್ಡ್ ಸಿಕ್ಕೈತೆ. ಏನು ಸರ್? ಯಾವ ಕ್ಯಾಟಗರಿನಲ್ಲಿ ಸಿಕ್ಕಿದೆ ಸರ್? ನಾನು ಹ್ಯೂಮನ್ ರೈಟ್ ಮೈಸೂರು ಸಿಟಿ ಪ್ರೆಸಿಡೆಂಟು. ಸೊ ನನಗೆ ಈ ಕ್ಯಾಟಗರಿದಿಂದ ನನಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಮತ್ತು ಇಷ್ಟು ದೊಡ್ಡ ವ್ಯಕ್ತಿಗಳ ಕೈಯಿಂದ ನಾನು ಇವತ್ತು ಅವಾರ್ಡನ್ನು ಸ್ವೀಕರಿಸಿದ್ದೀನಿ. ತುಂಬ ಖುಷಿ ಆಯಿತು. ಮತ್ತು ಇಡೀ ಆಲ್ ಓವರ್ ಕರ್ನಾಟಕ ಇವತ್ತು ನನಗೆ ನೋಡ್ತೈತೆ. ಸೊ ತುಂಬ ಹೆಮ್ಮೆ ಫೀಲ್ ಮಾಡ್ತಾ ಇದ್ದೀನಿ ನಾನು. ಮತ್ತು NEL ಗ್ರೂಪ್ ಕಡೆಯಿಂದ ನನಗೆ ಎಷ್ಟು ಗೌರವದಿಂದ ಮತ್ತು ಎಷ್ಟು ಪ್ರೀತಿಯಿಂದ ನನಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಆಲ್ ಓವರ್ ಕರ್ನಾಟಕ ಜನತೆಗೆ ಮತ್ತು ಎಲ್ಲ ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ಸೊ ಇನ್ನೂ ನಂದು ಏನು ಕೆಲಸಗಳೈತೆ, ಇನ್ನೂ ಏನು ಮುಂದೆ ಪ್ರಾಜೆಕ್ಟ್ಗಳೈತೆ, ಇನ್ನೂ ನಾನು ಮುಂದೆ ಶ್ರದ್ಧೆಯಿಂದ ನಿಮ್ಮೆಲ್ಲ ಆಶೀರ್ವಾದದಿಂದ ಚೆನ್ನಾಗಿ ನಡೆಸ್ತೀನಿ. ಮತ್ತು ನಮ್ಮ ತಂದೆ ಮತ್ತು ನಮ್ಮ ತಾಯಿ, ನಮ್ಮ ಫ್ಯಾಮ್ಲಿ ಮತ್ತು ಇಡೀ ಕರ್ನಾಟಕಕ್ಕೆ ನಾನು ನನ್ನ ಅವಾರ್ಡನ್ನು ಡೆಡಿಕೇಟ್ ಮಾಡ್ತೀನಿ. ಮತ್ತು ಇನ್ನೊಂದ್ಸಲಿ ನಾನು NEL ಗ್ರೂಪ್ಗೆ ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.